ಒಳಗೆ ಬರ್ಬೋದಾ ಸಾಕ್ಷಿ ಮೇಡಮ್? ಓಹೋ, ಬನ್ನಿ ಬನ್ನಿ. ಏನು ಅದಕ್ಕೆ ಅವ್ರು ಈ ಕಡೆ ಬಂದ್ಬಿಟ್ಟಿದ್ದೀರಾ? ಈ ಮನೆಗೆ ಬರೋದಕ್ಕೆ ನಂಗೆ ಪರ್ಮನೆಂಟ್ ವೀಸಾ ಯಾವಾಗ ಸಿಗುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅದನ್ನ ನೀನು ಆದಿ ಹತ್ರ ಕೇಳ್ಬೇಕು. ಏನ್ ಅಣ್ಣ ತಂಗಿ ಇಬ್ರು ಮಾತಾಡ್ಕೊಂಡು ಹಿಂಗ್ ಮಾಡ್ತಾ ಇದ್ರಾ ಹೆಂಗೆ? ನಾನೇನ್ ಮಾಡ್ದೆ? ನೀನೇನು ಮಾಡ್ತಾ ಇಲ್ವಲ್ಲ ಅನ್ನೋದೇ ಬೇಜಾರು. ನಿನ್ನೆ ನೀನ್ ನನಗೆ ಫೋನ್ ಮಾಡಿ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡೆ. ನೀನ್ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿ ಮಾತಾಡೋದಕ್ಕೆ ನಾನು ಹಿಂಗೆ ಅವಕಾಶ ಕೊಟ್ನೋ ಇಲ್ವೋ? ಹ್ಞೂ ಕಣೆ ನಿರೋಷ, ನೀನೇನಾದರೂ ಹೆಲ್ಪ್ ಮಾಡಲಿಲ್ಲ ಅಂದಿದ್ರೆ ನಾನು ರಂಜಿತ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿನ್ ಥ್ಯಾಂಕ್ಸ್ನ ನೀನೇ ಇಟ್ಕೊ. ಆದಿತ್ಯನ ಯಾವಾಗ ಡ್ಯೂಟಿಯಿಂದ ರಿಲೀವ್ ಮಾಡ್ತೀಯಾ? ಯಾವ ಡ್ಯೂಟಿಯಿಂದ? ನಿನಗೆ ಬಾಡಿ ಗಾರ್ಡಾಗಿ ಸುತ್ತಾ ಇದ್ದಾನಲ್ಲ ಆ ಡ್ಯೂಟಿಯಿಂದ. ರಂಜಿತ್ತು ನಿನ್ನ ಎಲ್ಲೂ ಮೀಟ್ ಮಾಡಬಾರ್ದು ಅಂತ ನೀನ್ ಎಲ್ಲೇ ಹೋದ್ರೂ ಆದಿತ್ಯ ನಿನ್ನಿಂದ ಬಾಡಿ ಗಾರ್ಡ್ ತರ ಸುತ್ತಾ ಇದ್ದಾನೆ. ನೀನು ಅವನ್ನ ಸ್ವಲ್ಪ ಫ್ರೀ ಬಿಟ್ರೆ ತಾನೆ ನಾನು ಅವನ ಜೊತೆ ಸುತ್ತಾಡ್ಬೋದು. ಅಯ್ಯೋ, ಧಾರಾಳವಾಗಿ ಕರ್ಕೊಂಡು ಹೋಗು. ನಾನೇನಾದರೂ ಅವನ್ನ ನನ್ನ ಜೊತೆ ಬಾಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಾ? ಬೇಡ ಅಂದ್ರೂ ನನ್ನ ಜೊತೆಗೆ ಬರ್ತಾನೆ. ಅವನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದೇ ದೊಡ್ಡ ಹೆಡ್ಡೇಕ್ ಆಗ್ಬಿಟ್ಟಿದೆ ನನಗೆ. ಪ್ಲೀಸ್ ಕಣೆ, ನೀನೇನಾದರೂ ಐಡಿಯಾ ಇದ್ರೆ ಕೊಡು. ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ, ಹೇಳ? ಏನು? ಸಿಂಪಲ್, ರಂಜಿತ್ನ ಮದ್ವೆ ಆಗ್ಬಿಡು. ಅಯ್ಯ, ಇದನ್ನ ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ಪ? ನಾನು ಏನೇನೋ ಅಂದ್ಕೊಂಡೆ. ಅದಿಷ್ಟೊಂದು ಈಸಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನಗೆ ಮದುವೆ ಆಗಿ ಹೀಗೆ ನಾಚ್ಕೊಂಡು ಇದ್ಬಿಡ್ಬೇಡಮ್ಮ, ಸ್ವಲ್ಪ ಮುಂದಕ್ಕೂ ಹೆಜ್ಜೆ ಇಡು. ರಂಜಿತ್ ಜೊತೆನೆ ಮದ್ವೆ ಮಾಡಿ ಅಂತ ಮನೇಲಿ ಧೈರ್ಯವಾಗಿ ಹೇಳ್ಬಿಡು. ನಮ್ಮನೇಲಿ ಎಲ್ಲರೂ ರಂಜಿತ್ ವಿಷಯ ಕೇಳಿದ್ರೆ ಉರ್ದು ಬೀಳ್ತಾರೆ ಕಣೆ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ನೋಡು, ನೀನು ಹಿಂಗೆ ಇದ್ರೆ ಪ್ರಯೋಜನ ಇಲ್ಲ ಸಾಕ್ಷಿ. ಆಗಿತ್ತಾಗ್ಲಿ ಅಂತ ಹೇಳ್ಬಿಡು ನೀನು ರಂಜಿತ್ನೇ ಮದ್ವೆ ಆಗ್ತೀನಿ ಅಂತ. ಹಾಗೆ ಹೇಳಿ ಮದುವೆ ಆಗೋದು ಸುಲಭ ನಿರೋಷ. ನಾನೇನಾದರೂ ಇವ್ರುಗಳ ಮಾತು ಕೇಳಿದೆ ಆ ರೀತಿ ಮದುವೆ ಆದರೆ ಖಂಡಿತ ಇವ್ರು ಯಾರು ನನ್ನ ಮದುವೆಗೆ ಬರಲ್ಲ. ನನ್ನನ್ನು ಯಾರು ಮಾತು ಕೂಡ ಆಡಿಸಲ್ಲ. ಹಾಗೆ ನನಗೆ ತವ್ರ ಮನೆಯೇ ಇಲ್ಲ ಅನ್ನೋ ಹಾಗಾಗುತ್ತೆ. ನೀನು ಹೇಳ್ತಿರೋದು ನಿಜ ಸಾಕ್ಷಿ. ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟಾದರೂ ಅವ್ರನ್ನ ಒಪ್ಪಿಸ್ಬೋದು ಅಂತ ನಿನಗನ್ಸತ್ತಾ? ಇಲ್ಲ. ಹಾಗಿದ್ರೆ ನಿನಗೆ ಉಳಿದಿರೋದು ಒಂದೇ ದಾರಿ. ಏನು? ರಂಜಿತ್ನ ಮರೆತು ಬಿಡು. ನಿರೋಷ, ತಮಾಷೆಗೂ ಆ ರೀತಿ ಮಾತಾಡಬೇಡ. ನಿನಗೆ ಆ ದಿನ ಮರೆತು ಬಿಡು ಅಂತ ಹೇಳಿದ್ರೆ ಮರೆಯೋಕ್ಕಾಗತ್ತಾ? ಹಾಗಲ್ಲ ಅಲ್ವಾ? ಹಾಗೆ ನನಗೂ ರಂಜಿತ್ ಇಲ್ಲದೆ ಇರೋ ಜೀವನ ನನ್ನ ಕೈಲೂ ಕಲ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗುತ್ತೆ ಸಾಕ್ಷಿ. ಬಟ್ ಹೀಗೆ ಕೂತ್ರೆ ನೀನು ಮದುವೆ ಆಗೋದಾದ್ರೂ ಹೇಗೆ? ನೀನು ಮದುವೆ ಆಗೋವರೆಗೂ ಆದಿತ್ಯ ನನ್ನನ್ನು ಮದುವೆ ಆಗೋಲ್ಲ ಅಂತ ಕೂತಿದ್ದೇನೆ. ನಾನು ಎಷ್ಟು ದಿನ ಅಂತ ಕಾಯ್ಲಿ ಹೇಳು? ಸಾರಿ ಸಾಕ್ಷಿ, ನಾನೀಗ ಅಂದೆ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನೀನು ಡೆಫಿನೆಟ್ ಆಗಿ ಒಂದು ಟೈಮು ಅಂತ ಹೇಳು, ನಾನು ಅಲ್ಲಿವರೆಗೂ ಕಾಯ್ತೀನಿ. ಆದರೆ ನಿನ್ನ ಹತ್ರ ಯಾವ ಪ್ಲ್ಯಾನೂ ಇಲ್ಲ. ಮನೆಯವ್ರನ್ನೆಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅಂತಲೂ ಗೊತ್ತಿಲ್ಲ ನಿನಗೆ. ಹಿಂಗಾದ್ರೆ ಹೆಂಗೆ ಹೇಳು? ಹೌದು ನಿರೋಷ, ನನಗೋಸ್ಕರ ನಿಮ್ಮ ಮದುವೆನ ಇಷ್ಟು ಡಿಲೇ ಮಾಡೋದು ಸರಿ ಕಾಣೋದಿಲ್ಲ. ಹೇಗಿದ್ರು ಆದಿ ದೊಡ್ಡವನಲ್ವಾ? ನೀನೇ ಮದುವೆ ಆಗು ಅಂತ ನಾನು ಹೇಗಾದರೂ ಮಾಡಿ ಆದಿನ ಕನ್ವಿನ್ಸ್ ಮಾಡ್ತೀನಿ. ಹ್ಯಾಪಿ? ಹಬ್ಬಾ, ನೀನಷ್ಟು ಮಾಡಿಬಿಟ್ರೆ ನನಗೆ ಗ್ರೇಟ್ಫುಲ್ ಆಗಿರ್ತೀನಿ ಕಣೆ. ನಾನು ಮದುವೆ ಆಗಿ ಬಂದ ತಕ್ಷಣ ರಂಜಿತ್ ವಿಷಯದಲ್ಲಿ ನಿನಗೆ ಫುಲ್ ಸಪೋರ್ಟ್ ಮಾಡ್ತೀನಿ. ನಿನ್ನ ಪರವಾಗಿ ಫೈಟ್ ಮಾಡ್ತೀನಿ. ಓಕೆ? ಓಕೆ ಕಣೆ, ಥ್ಯಾಂಕ್ಸ್. ಸಾಕ್ಷಿ ನಿಮ್ಮನ್ನ ರಿಜೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಖಂಡಿತವಾಗ್ಲೂ ಒಪ್ಕೊಳ್ತಾಳೆ. ಶ್ಯೂರ್ ತಿಳಿಸ್ತೀನಿ ನಿಮಗೆ. ಬಾಯ್. ಓ, ಏನು? ಅದನ್ನ ನೀನು ಹೇಳಬೇಕು. ಏನು ನಡೆಸ್ತಿದ್ಯಾ? ಯಾರ ಜೊತೆ ಸಾಕ್ಷಿ ಬಗ್ಗೆ ಮಾತಾಡ್ತಿದ್ದೆ? ಸಾಕ್ಷಿನಾ? ಇಲ್ಲಪ್ಪ. ನಾನು ಕಿವಿಯಾರೆ ಕೇಳಿಸ್ಕೊಂಡಿಂತಮ್ಮ. ನೀ ಸಾಕ್ಷಿ ಅಂದೆ ತಾನೆ? ಸಾಕ್ಷಿ ಅಂದ್ರೆ ನಮ್ಮ ಸಾಕ್ಷಿ ಅಲ್ಲ, ಯಾವುದೋ ಕೋರ್ಟಲ್ಲಿ ಐ ವಿಟ್ನೆಸ್ ಬರಬೇಕಿತ್ತು ಸಾಕ್ಷಿ ಹೇಳಕ್ಕೆ. ಅವ್ನು ಬರಲಿಲ್ಲ. ಅದ್ರ ಓ ಹೌದಾ? ಕೈಯಲ್ಲಿ ಯಾರ್ದು ಫೋಟೋ? ಅದೆಲ್ಲ ನಿನಗೆ ಯಾಕೆ? ಹಾ? ಸಾಕ್ಷಿ 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 ಏನಾರ್ಯ? ಫೋಟೋ ನೋಡು, ಹೇಗಿದ್ದಾರೆ? ಯಾರು ಇವರು? ರಾಜೀವ್ ಅಂತ, ಸೀನಿಯರ್ ಇನ್ಸ್ಪೆಕ್ಟರ್. ಇಷ್ಟಲ್ಲೇ DCP ಪ್ರಮೋಟ್ ಆಗ್ತಿದ್ದಾರೆ. ಇನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ನೀನು ಒಪ್ಕೊಂಡ್ರೆ ಈ ತಿಂಗಳೇ ಮದುವೆ.
ಆರ್ಯ DCP ಆದ್ರೇನು ACP ಆದ್ರೇನು ನೋಡೋದಕ್ಕೆ ಒಳ್ಳೆ ಅಂಕಲ್ ತರ ಇದಾರೆ ಕಣೋ. ನನಗ್ ಬೇಡ ಕಣೋ ಈ ಗಂಡು. ಅಂಕಲ್ ಥರ ಏನೂ ಇಲ್ಲ. ಇವರು ನನಗಿಂತ 5 ವರ್ಷ ಸೀನಿಯರು, ನೀನು ನನಗಿಂತ 5 ವರ್ಷ ದೊಡ್ಡೋಳಲ್ವಾ. ಸೊ ಏಜ್ ಡಿಫ್ರೆನ್ಸ್ ತಿಂಗಳ ಲೆಕ್ಕದಲ್ಲಿ ಇರುತ್ತೆ. ಬರ್ತ್ ಸರ್ಟಿಫಿಕೇಟ್ ನಾನು ತೋರಿಸ್ತೀನಿ ಬೇಕಿದ್ರೆ. ಬೇಡ ಅಂತ ಹೇಳಿದ್ನಲ್ಲೋ. ಬೇಡ ಅಂದರೆ ಹೇಗೆ ಸಾಕ್ಷಿ? ನಿನ್ನ ಹೈಟು ಇವ್ರ ಹೈಟು ಮ್ಯಾಚ್ ಆಗುತ್ತೆ. ಕಾಂಪ್ಲೆಕ್ಷನಲ್ಲೂ ಇವ್ರು ನಿನ್ಗಿಂತ ಚೆನ್ನಾಗಿದ್ದಾರೆ. ಆ್ಯಪಲ್ ಥರ ಇದ್ದಾರೆ. ಅಯ್ಯೋ ಆಪಲ್ ತರ ಇದಾರೆ ಅಂತ ಅವ್ರನ್ನ ತಿನ್ನಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ನನಗೆ ನನ್ಗಿಂತ ಚೆನ್ನಾಗಿರೋ ಹುಡುಗರಂದ್ರೆ ಇಷ್ಟನೇ ಇಲ್ಲ ಕಣೋ. ಆಮೇಲೆ ಎಲ್ಲ ಹುಡುಗಿರು ಇವ್ರ ಹಿಂದೆ ಬಿದ್ಬಿಟ್ರೆ ನಾನು ಮತ್ತೆ ತವ್ರ ಮನೆಗೆ ಬಂದು ಕೂತ್ಕೋಬೇಕಾಗತ್ತೆ ಅಷ್ಟೇ. ಹಾಗಲ್ಲ ಸಾಕ್ಷಿ, ಇಟ್ಸ್ ಎ ವೆರಿ ಡೀಸೆಂಟ್ ಫೆಲೋ. ಅಯ್ಯೋ ನಂಗೆ ಡೀಸೆಂಟ್ ಆಗಿರೋರು ಇಷ್ಟನೇ ಇಲ್ಲ ಕಣೋ. ತರ್ಲೆ ಮಾಡ್ಕೊಂಡಿರ್ಬೇಕು. ಮದುವೆ ಆದ್ಮೇಲೆ ಚೇಂಜ್ ಮಾಡ್ಕೊಳ್ಬೋದಲ್ವಾ? ಅವ್ರೇನ್ ಬಟ್ಟೆನಾ ಬದಲಾಯಿಸ್ಕೊಳ್ಳೋದಕ್ಕೆ? ಯೋಚನೆ ಮಾಡಿ ಸಾಕ್ಷಿ, ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರಿದೆ. ಇಟ್ಸ್ ಎ ವೆರಿ ಹಾರ್ಡ್ ವರ್ಕಿಂಗ್ ಗಾಯ್. ಮೂರ್ ಹೊತ್ತು ಕೆಲ್ಸ ಅಂತಿದ್ರೆ ಇವ್ರು ನನ್ಗೆ ಯಾವಾಗ ಟೈಮ್ ಕೊಡ್ತಾರೆ? ಅಂತ ವರ್ಕೋಹಾಲಿಕ್ಸ್ ನಂಗೆ ಬೇಡವೇ ಬೇಡಪ್ಪ. ನಂಗೆ ಬೇಡ ಆರ್ಯ ಅವರು. ಈ ಕಿತಾಪತಿ ಎಲ್ಲ ನಿಂದ? ಮತ್ತೆ ನನ್ನ ಹತ್ರನೇ ಕೇಸು ಗೀಸು ಅಂತ ಪುಂಕ್ತಿಯ? ಅಣ್ಣ ನಾನ್ ನಿಮ್ಮ ಅಣ್ಣ. ನಾನು ಕಂಪ್ಯೂಟರ್ ಸ್ಪೀಡ್ ಅಲ್ಲಿ ಗ್ರಾಸ್ ಮಾಡ್ತೀನಿ ಗೊತ್ತಾ? ನೀನ್ ಯಾವ ಸ್ಪೀಡಲ್ಲ ಅದು ಗ್ರಾಸ್ ಮಾಡ್ಕೋ. ಸಾಕ್ಷಿ ಮದುವೆ ವಿಷಯಕ್ಕೆ ಎಂಟರ್ ಆಗ್ಬೇಡ. ಅವಳಿಗೆ ಗಂಡು ಹುಡ್ಕೋ ಜವಾಬ್ದಾರಿ ನಂದು. ಅದೆಲ್ಲ ಅಣ್ಣ ಎಂಟ್ರ್ ಆಗಿಂತ ಮುಂಚೆನಮ್ಮ. ಅಣ್ಣ ಎಂಟ್ರ್ ಆದ್ಮೇಲೆ ಜವಾಬ್ದಾರಿಗಳು ಆಟೋಮೆಟಿಕ್ ಆಗಿ ಶಿಫ್ಟ್ ಆಗ್ತವೆ. ಸಾಕ್ಷಿ ಗಂಡು ಹುಡ್ಕೋ ಜವಾಬ್ದಾರಿ ನಂದು. ಇನ್ಫ್ಯಾಕ್ಟ್ ಸಾಕ್ಷಿ ಆಲ್ರೆಡಿ ಒಂದು ಹುಡುಗನ ಇಷ್ಟಪಟ್ಟಿದ್ದಾಳೆ. ಅವನ ಜೊತೆನೆ ಇವಳು ಮದ್ವೆ. ವಾಟ್? ಸಾಕ್ಷಿ ಇಷ್ಟಪಡ್ತಿರೋದು ರಂಜಿತ್ನ. ತಲೆಗೆ ಪೆಟ್ಬಿದ್ಮೇಲೆಲ್ಲ ಮರ್ತೋಗಿದ್ಯೇನೋ? ನಾನು ಗಟ್ಟಿ ಪಿಂಡ ಬ್ರದರ್. ಯಾವ ವಿಷಯನೂ ನನ್ನ ತಲೆಯಿಂದ ಈಸಿಯಾಗಿ ಇರೇಸ್ ಆಗಲ್ಲ. ಎಲ್ಲ ನೆನಪಿತ್ತು. ಆದ್ರೂ ಆ ರಂಜಿತ್ ಜೊತೆ ಇವಳ ಮದುವೆ ಮಾಡಕ್ ಹೊರಟಿದ್ಯಾ? ಇಂಪಾಸಿಬಲ್. ಸಾಕ್ಷಿ ನಾನು ನೋಡಿರೋ ಹುಡುಗನ ಜೊತೆನೆ ಮದುವೆ ಆಗೋದು. ನೋಡ್ ಬರೀ ನಿಂಗೊಂದು ಸಣ್ಣ ಟಿಪ್ ಕೊಡ್ತೀನಿ. ಕಾಡಲ್ಲಿದ್ದಾಗ ಆನೆಗಡ್ಡ ಬರಬಾರ್ದು. ಈ ಮನೇಲಿದ್ದಾಗ ಈ ಬಂದೆ ಅನ್ಕೋ ಅಪ್ಪಚ್ಚಿಯಾಗಿ ಹೋಗ್ತೀಯ. ನೋಡು, ಸಾಕ್ಷಿ ಇಷ್ಟಪಟ್ಟಿರೋ ಹುಡುಗನ ಜೊತೆನೆ ಅವಳು ಮದುವೆ ಆಗೋದು. ಅಣ್ಣ ಡಿಸೈಡ್ ಮಾಡಾಗಿದೆ. ನೀನಲ್ಲ, ಸ್ವತಃ ಸಾಕ್ಷಿ ರಂಜಿತ್ತೇ ಈ ಮದುವೆ ಬೇಡ ಅಂದ್ರು ಈ ಮದುವೆ ನಡೆದೇ ನಡೆಯುತ್ತೆ. My challenge. Bye. ನಿರೋಷ, ನಿನ್ಗೊಂದು ಹ್ಯಾಪಿ ನ್ಯೂಸ್. ಏನೇ ಅಂತದ್ದು? ನಿನ್ ಮದ್ವೆಗಿಂತ ಮುಂಚೆ ನಂದು ಆದಿತ್ಯನ ಮದ್ವೆ ಅಂತ ಏನಾದ್ರು ಡಿಸೈಡ್ ಮಾಡಿದ್ರಾ? ಹೌದು, ನಿಮ್ ಲೈನ್ ಕ್ಲಿಯರ್ ಆಗೋ ವಿಷಯನೇ. ಪ್ಲೀಸ್ ಕಣೆ ಸಾಕ್ಷಿ, ತಲೆಗೆ ಹುಳ ಬಿಡ್ಬೇಡ. ಅದೇನು ಅಂತ ಹೇಳು. ಆದಿ ನನ್ನ ರಂಜಿತ್ ಮದ್ವೆಗೆ ಒಪ್ಕೊಂಡ್ಬಿಟ್ಟ. ಹೌದಾ? ಸೋ ಸ್ವೀಟ್. ಎಂಥ ಗುಡ್ ನ್ಯೂಸ್ ಹೇಳಿದೆ ಸಾಕ್ಷಿ. ನಿನ್ ಬಾಯಿಗೆ ಸಕ್ಕರೆ ಆಗ್ಬೇಕಂತ ಅನಿಸ್ತದೆ. ಥ್ಯಾಂಕ್ ಗಾಡ್. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಗಾಡ್ಗಲ್ಲ, ಆದಿಗೆ. ಖಂಡಿತ ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಟ್ನಲ್ಲಿ ಆ ದೇವರು ಪವಾಡ ಮಾಡ್ಬಿಟ್ಟ. ಅವ್ನಿಗೆ ಈಗಲೇ ಫೋನ್ ಮಾಡಿ ನಂದು ನಿಂದು ಮದ್ವೆ ಒಂದೇ ದಿನ ಒಂದೇ ಛತ್ರದಲ್ಲಿ ಮಾಡು ಅಂತ ಹೇಳ್ಬಿಡ್ತೀನಿ. ಅಯ್ಯೋ ನಿರೋಷ, ಹಾಗೆ ಮಾಡಬೇಡ. ಅವ್ನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇರ್ತಾನೆ, ಅದನ್ನ ಮಿಸ್ ಮಾಡ್ಕೋಬೇಡ್ವೆ.
ಅವನೇ ನಿನಗೆ ಮೀಟ್ ಮಾಡಿ ಹೇಳಿದ್ಮೇಲೆ ಕೇಳಿಸ್ಕೊ. ಓಕೆ. ಸತ್ಯ, ಸಾಕ್ಷಿ ರಂಜಿತ್ ಮದ್ವೆಗೆ ಆದಿತ್ಯ ಒಪ್ಕೊಂಡ ಅಂದ್ರೆ ನನ್ನ ಲೈನು ಕ್ಲಿಯರ್ ಆದಂಗೆ. ಎಸ್ ಡ್ಯಾಡ್, ಏನಾಯ್ತು ಆರ್ಯ? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ. ಆ ಆದಿತ್ಯ ನಿಜವಾಗ್ಲೂ ಆರ್ತಿ ಅಮ್ಮನ ಮಗನ? ಏನಾಯ್ತು ಆರ್ಯ? ಅವ್ನು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಆರ್ತಿ ಅಮ್ಮನ ಮಗ ಅಂತಾನೂ ಅನ್ನಿಸ್ತಿಲ್ಲ, ಸಾಕ್ಷಿಗೆ ಅಣ್ಣ ಅಂತಾನೂ ಅನ್ನಿಸ್ತಿಲ್ಲ. ಆದಿ ಬಗ್ಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವನು ಸಾಕ್ಷಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ. ಅದೆಲ್ಲ ಬಕ್ವಾಸ್ ಅಷ್ಟೇ ಡ್ಯಾಡ್. ಸಾಕ್ಷಿ ಬಗ್ಗೆ 1% ಕನ್ಸೂ ಇಲ್ಲ. ಕನ್ಸನ್ ಇದ್ದಿದ್ರೆ ರಂಜಿತ್ಗೆ ಸಾಕ್ಷಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ನಾ? ಏನು? ಎಸ್ ಡ್ಯಾಡ್, ನಾನು ಸಾಕ್ಷಿಗೆ ಒಬ್ಬ ಒಳ್ಳೆ ಹುಡುಗನ ನೋಡಿದ್ದೆ. ನಮ್ಮ ಡಿಪಾರ್ಟ್ಮೆಂಟ್ ಅವನೇ, ಕೆ ಸಿ ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದಾನೆ. ಅವನ ಬಗ್ಗೆ ಹೇಳೋಣ ಅಂತ ಸಾಕ್ಷಿ ಹತ್ರ ಹೋಗಿದ್ದೆ. ಆದಿತ್ಯ ಅಷ್ಟರಲ್ಲೇ ಬಂದು ನೀನು ಯಾವ ಹುಡುಗನೂ ನೋಡೋದು ಬೇಕಾಗಿಲ್ಲ, ಅವಳು ಆಲ್ರೆಡಿ ಒಬ್ಬ ಹುಡುಗನ ಇಷ್ಟಪಡ್ತೀನಿ ಅಂತ ಹೇಳ್ದ. ಅವನ ಜೊತೆನೇ ಮದುವೆ ಮಾಡೋದು, ನನ್ನ ಯಾರು ತಡೆಯೋಕ್ಕಾಗಲ್ಲ ಅಂತ ಹೇಳ್ದ. ಸಾಕ್ಷಿನ ರಂಜಿತ್ಗೆ ಕೊಟ್ಟು ಮದುವೆ ಮಾಡೋಣ ಅಂತ ಆದಿತ್ಯ ಹೇಳೋದಕ್ಕೆ ಹೇಗೆ ಸಾಧ್ಯ? ಅವನಿಗೆ ರಂಜಿತ್ ಹೆಸರ್ತಿದೆ ಆಗಲ್ಲ. ಅವನಿಗೆ ಚಿದಂಬರಂ ಹೊಡ್ಸಿದ ಮೇಲಿಂದ ತಲೆ ಕೆಟ್ಟೋಗಿದೆ, ಸ್ಕ್ರೂ ಲೂಸ್ ಆಗಿದೆ. ಅವನ ಮನೇಲೇ ಇದ್ರೆ ಸಾಕ್ಷಿ ತಲೆ ಕೆಡಿಸ್ತಾನೆ. ಫಸ್ಟು ಸುಮ್ಮನಿರ ಕೇಳಿ, ಇಲ್ಲಾಂದ್ರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆರ್ಯ, ಒಂದು ನಿಮಿಷ ಇರು. ಏನೋ ಕನ್ಫ್ಯೂಷನ್ ಆಗಿದೆ. ಆದಿ ಹೀಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಅವನನ್ನು ಕೇಳ್ತೀನಿ. ನನಗೆ ಯಾಕೆ ಕನ್ಫ್ಯೂಷನ್ ಆಗಲಿಲ್ಲ. ಅವನೇನು ಹೇಳಿದ್ನೋ ಅದನ್ನೇ ನಿಮ್ಗೆ ಹೇಳ್ತಿರೋದು ನಾನು. ಆರ್ಯ, ಕೆಲವು ಸಲ ನಾವು ವಿಷಯನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ಬಿಡ್ತೀವಿ. ಅಮ್ಮನ ವಿಷಯದಲ್ಲಿ ನಾನು ಇದೇ ತಪ್ಪು ಮಾಡಿದ್ದೆ. ಒಂದು ನಿಮಿಷ ಇರೋ, ಅವನ ಹತ್ರ ಮಾತಾಡ್ತೀನಿ. ಅದೇ ಅದೇ ಕರೆದ ಡ್ಯಾಡ್? ಆರ್ಯ ಹೇಳ್ತಿದ್ದಾನೆ, ನೀನು ಸಾಕ್ಷಿನ ರಂಜಿತ್ ಜೊತೆ ಮದುವೆ ಮಾಡ್ಸೋಣ ಅಂತ ಹೇಳಿದ್ಯಾ? ಅವನು ಹೇಳಿದ್ನಲ್ಲ ನೀವು. ನಾನು ಇನ್ಮೇಲೆ ಅನುಮಾನ ಪಡ್ತಿಲ್ಲ. ಅದೇ ನೀನು ಹಾಗೆ ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಗೊತ್ತು. ರಂಜಿತ್ ಹೆಸರು ಆಗಲ್ಲ ನಿಂಗೆ. ಆರ್ಯಂಗೆ ಯಾವಾಗಲೂ ಆ ಥರ. ಡ್ಯಾಡ್ ಇಲ್ಲ. ಸುಮ್ಮನಿರೋ ಆರ್ಯ, ನೀನು ವಿಷಯನ ಅರ್ಥ ಮಾಡ್ಕೊಳ್ದೆ ಯಾವಾಗಲೂ ಕೋಪ ಮಾಡ್ಕೋತೀಯ. ಇನ್ನೊಂದು ಸಲ ಹೀಗೆ ಆದಿ ಮೇಲೆ. ಆರ್ಯ ಹೇಳಿದ್ ಕರೆಕ್ಟ್ ಡ್ಯಾಡ್. ಏನಂದೆ? ಆರ್ಯನ ಮೇಲೆ ಸುಮ್ಮನೆ ಅನುಮಾನ ಪಡ್ತೀರಪ್ಪ ನೀವು. ಅವ್ನು ಕರೆಕ್ಟಾಗಿ ಹೇಳಿದ್ದಾನೆ ಡ್ಯಾಡ್. ಅಂದರೆ ಸಾಕ್ಷಿ ರಂಜಿತ್ನೇ ಮದುವೆ ಆಗಲಿ ಅಂತ ನೀನು ಹೇಳಿದ್ಯಾ? ಹೌದು ಡ್ಯಾಡ್. ತಲೆ ಕೆಟ್ಟಿದ್ಯಾ ನಿಂಗೆ? ಹೋಗಿ ಹೋಗಿ ಆ ಲೋಫರ್ ಜೊತೆ ಸಾಕ್ಷಿನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿಂಗೆ? ಡ್ಯಾಡ್ ಸುಮ್ಮನಿರೋ ಆರ್ಯ, ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಅನ್ಸುತ್ತೆ. ಆ ಚಿದಂಬರಂ ರಂಜಿತ್ ಸೇರ್ಕೊಂಡು ನಮ್ಮ ಫ್ಯಾಮಿಲಿಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಮರ್ತೋಯ್ತಾ ನಿಂಗೆ? ನೀನೇ ರಂಜಿತ್ಗೆ ಚಾಕು ಹಾಕೋದಕ್ಕೆ ಹೋಗಿದ್ಯಾ? ನೆನಪಿಲ್ವಾ? ಈ ಮನೆಗೆ ನಾನು ಯಜಮಾನ. ಸಾಕ್ಷಿನ ಯಾರ ಜೊತೆ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡೋನು ನಾನು. ಅದು ನಿನಗೆ ಒಪ್ಪಿಗೆ ಇದ್ರೆ ಇಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೋದು. ಡ್ಯಾಡ್ ಒಂದು ನಿಮಿಷ ಬನ್ನಿ ಬನ್ನಿ, ನಾನು ಹೇಳ್ತೀನಿ ಬನ್ನಿ. ಆದಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಆರ್ಯ. ಸಾಕ್ಷಿನ ರಂಜಿತ್ ಜೊತೆಗೆ ಮದುವೆ ಮಾಡ್ಕೊಳ್ಳೋಣ. ಏನ್ ಡ್ಯಾಡ್, ಏನ್ ಹೇಳ್ತಿದ್ದೀರಾ? ಆ ಕಡೆ ಕರ್ಕೊಂಡೋಗಿ ಏನ್ ಹೇಳ್ದ ಅವನು? ಇಲ್ಲ ಆರ್ಯ, ಆದಿತ್ಯ ನಮಗಿಂತ ಶಾರ್ಪಾಗಿ ಯೋಚನೆ ಮಾಡಿದ್ದಾನೆ. ನಿನಗೂ ಒಂಥರ ಯೋಚನೆ ಮಾಡಕ್ ಬರಲ್ಲ. ಅವನು ನೋಡಿ ಕಲಿ. ಅವನು ಒಳ್ಳೆ ಅಣ್ಣನ ಥರ ನಡ್ಕೊಂಡಿದ್ದಾನೆ. ವೆರಿ ಗುಡ್ ಆದಿ. ಒಳ್ಳೆ ದಿನ ನೋಡಿ ರಂಜಿತ್ಗೆ ಮನೆಗೆ ಹೆಣ್ಣು ಕೇಳೋದಕ್ಕೆ ಬಾ ಅಂತ ಫೋನ್ ಮಾಡಿ. ಹೆಂಗೆ? ನೀನು ಸಾಮಾನ್ಯದೊಂದಲ್ಲ ಕಣ. ಡ್ಯಾಡನ್ನ ಆ ಕಡೆ ಕರ್ಕೊಂಡೋಗಿ ಏನೋ ಹೇಳಿ ತಲೆ ಕೆಡ್ಸಿದ್ಯಾ? ಅರೆ ಒಂದು ತಿಳ್ಕೊ, ನಾನು ಬದುಕಿರೋರ್ಗು ರಂಜಿತ್ ಜೊತೆ ಸಾಕ್ಷಿನ ಕೊಟ್ಟು ಮದುವೆ ಮಾಡಕ್ ನಾನು ಬಿಡಲ್ಲ. ಸಾಕ್ಷಿ ರಂಜಿತ್ ಮದ್ವೆನ ಯಾರ ಕೈಲೂ ತಡೆಯಕ್ಕಾಗಲ್ಲ.
ಹಲೋ ಸಾಕ್ಷಿ, ಇನ್ನು 2 ದಿವಸದಲ್ಲಿ ಹೇಳ್ತೀನಿ ಅಂತ ಹೇಳಿದೆ, ಏನಾಯ್ತು? ಇನ್ನು ಎಷ್ಟು ದಿವಸ ಅಂತ ಹೀಗೆ ಸತಾಯಿಸ್ತೀಯಾ? ಇನ್ನು ಸತಾಯಿಸೋ ಮಾತೇ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ, ನಮ್ಮ ಮದ್ವೆ ಖಂಡಿತ ಆಗುತ್ತೆ. ಆಗುತ್ತೆ. ನೀನು ಹೀಗೆ ದಿನಗಳನ್ನ ಮುಂದಕ್ಕೆ ಹಾಕ್ತಾ ಇದ್ರೆ ಅದು ಯಾವಾಗ ಆಗುತ್ತೋ ಏನೋ ಏನೋ. ನೀನು ಮಾಡೋದು ನೋಡ್ತಿದ್ರೆ ನಮ್ಮ ಮದುವೆ ಕನಸು ಅಂತ ಅನ್ನಿಸ್ತಿದೆ ನನಗೆ. ರಂಜಿತ್, ನಿಮ್ಗೆ ನಾನೇ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಫೋನ್ ಮಾಡಿದ್ರಿ. ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು. ಗುಡ್ ನ್ಯೂಸ್ ಅಂದ್ರೆ ನನ್ನ ಮದುವೆ ಆಗೋದಕ್ಕೆ ಇವತ್ತೇ ಮನೆ ಬಿಟ್ಟು ಬರ್ತಾ ಇದೆಯಾ? ಮದ್ವೆ ಆಗದ್ ಸತ್ಯ, ಆದ್ರೆ ಮನೆ ಬಿಟ್ಟು ಓಡ್ ಹೋಗಲ್ಲ. ಎಲ್ರೂ ಒಪ್ಪಿಗೆ ಪಡ್ಕೊಂಡೆ. ಮತ್ತೆ ತಮಾಷೆನಾ? ಅಯ್ಯೋ, ನಾನು ಹೇಳೋವರೆಗೂ ಸ್ವಲ್ಪ ಕೇಳಿ. ಏನ್ ಹೇಳು? ಆದಿ ನಮ್ಮಿಬ್ರು ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ. ಏನ? ಆದಿತ್ಯ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನ? ಆಶ್ಚರ್ಯ ಆಗ್ತಿದೆಯಲ್ಲ. ಅವನು ನಮ್ಮ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸಾಕ್ಷಿ. ಹ್ಞೂ ರಂಜಿತ್, ಅವನೇ ಹೇಳಿದ್ದು. ಸಾಕ್ಷಿ, ನೀನೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಇಲ್ಲ ರಂಜಿತ್, ಆರ್ಯ, ಆದಿ, ಡ್ಯಾಡಿ ಎಲ್ರು ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನನಗೇನೋ ನಂಬಿಕೆ ಬರ್ತಿಲ್ಲ ಸಾಕ್ಷಿ. ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಅಯ್ಯೋ ಇಲ್ಲ ರಂಜಿತ್, ಸರಿಯಾಗೇ ಕೇಳಿಸ್ಕೊಂಡಿದ್ದೀನಿ. ಅಲ್ಲ ಸಾಕ್ಷಿ, ಆದಿತ್ಯ ನನ್ನ ನೋಡಿದ್ರೆ ಹಾವು ನೋಡಿದ ಮುಂಗುಸಿ ಥರ ಆಡ್ತಿರ್ತಾನೆ. ಅಂಥದ್ರಲ್ಲಿ ಅವನು ನಮ್ಮ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತಂದ್ರೆ ಇದರಲ್ಲಿ ಏನೋ ದೊಡ್ಡ ಪಿತೂರಿ ಇದೆ ಅನ್ನಿಸ್ತಾ ಇದೆ ನನಗೆ. ಪಿತೂರಿನೂ ಇಲ್ಲ, ಏನೂ ಇಲ್ಲ. ಆದಿ ಹೇಳಿದ್ದು ಸತ್ಯನೇ. ಸರಿ, ಹಾಗಾದ್ರೆ ಒಳ್ಳೇದಾಯ್ತು. ಮದುವೆ ಡೇಟ್ ಯಾವಾಗ ಅಂತ ಕೇಳು, ನಾನು ಅಮ್ಮ ಬರ್ತೀವಿ. ಓಕೆ, ನಾನು ಆದಿ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ, ಓಕೆನಾ? ಸಾಕ್ಷಿ, ನಿಮ್ಮ ಮನೆಯವರು ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿ ತುಂಬ ಸಂತೋಷ ಆಗ್ತಿದೆ. ಅಲ್ಲ ಸಾಕ್ಷಿ, ಆದರೂ ನೀನು ಯಾವುದಕ್ಕೂ ಇನ್ನೊಂದ್ಸಲಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಕನ್ಫರ್ಮ್ ಆಗಿ ಹೇಳ್ತಾ ಇರೋದು, ಮತ್ತೆ ಹೇಳೋದು ಇಲ್ಲ, ಕೇಳೋದು ಇಲ್ಲ. ಆದಿಯಿಂದ ಅಫಿಷಿಯಲ್ ಆಗಿ ನಿಮ್ಗೊಂದು ಕಾಲ್ ಬರುತ್ತೆ. ನೀವು ನಿಮ್ಮ ತಾಯಿನ ಕರ್ಕೊಂಡು ಹೂ ಹಣ್ಣು ಕಾಯಿ ಸಮೇತ ನಮ್ಮ ಮನೆಗೆ ಬಂದ್ಬಿಡಿ, ಓಕೆನಾ? ಖಂಡಿತ ಖಂಡಿತ ಬರ್ತೀನಿ ಸಾಕ್ಷಿ. ಸಾಕ್ಷಿ, ಐ ಲವ್ ಯು ಸೋ ಮಚ್. ಲವ್ ಯು ಟು. ಬಾಯ್ ಬಾಯ್. ಆರ್ಯ, ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಇನ್ನೇನು ಅಜ್ಜಿ, ಆದಿತ್ಯ ಹೇಳಿದಕ್ಕಲ್ಲ ಅಪ್ಪ ಅಮ್ಮ ತಲೆ ಆಡಿಸ್ತಾರೆ. ಅಂತದೇನ್ ಹೇಳಿದ್ನೋ? ಆ ರಂಜಿತ್ ಜೊತೆ ಸಾಕ್ಷಿನ ಮದುವೆ ಮಾಡ್ತಾನಂತೆ, ಅದೇ ಡ್ಯಾಡಿನೂ ಒಪ್ಕೊಂಡಿದ್ದಾರೆ. ಏನ್ ಹೇಳ್ತಾ ಇದ್ಯಾ ನೀನು? ರಂಜಿತ್ಗೆ ಸಾಕ್ಷಿಯ ಕೊಟ್ಟು ಮದುವೆ ಮಾಡ್ತಾರಂತ? ಏ, ಹುಡುಗಾಟಕ್ಕೆ ಹೇಳಿರ್ಬೋದು ಕಣೋ. ಇಲ್ಲ ಅಜ್ಜಿ, ಸೀರಿಯಸ್ ಆಗಿ ಹೇಳಿದ್ದಾರೆ. ಹೌದಾ? ಸೂರ್ಯ, ಸೂರ್ಯ, ಏನಮ್ಮ? ಆರ್ಯ ಹೇಳ್ತಾರ ನಿಜಾನಾ? ಯಾವ ವಿಷಯ? ರಂಜಿತ್ನ ಸಾಕ್ಷಿ ಕೊಟ್ಟು ಮದುವೆ ಮಾಡ್ತಾರೆ ವಿಷಯ. ಓ, ಅದಾ? ಹೌದಮ್ಮ. ನಿನಗೆ ತಲೆ ಕೆಟ್ಟಿದ್ಯಾ? ಅವ್ನು ನೀಚ ಅಂತ ಗೊತ್ತಿದ್ದು ಅವನಿಗೆ ಕೊಟ್ಟು ಮದುವೆ ಮಾಡ್ಸಕ್ ಒಪ್ಕೊಂಡಿದ್ಯಾ? ಯಾರು ಏನು ಹೇಳಿದ್ರು ಸಾಕ್ಷಿ ಮದುವೆ ರಂಜಿತ್ ಜೊತೆಗೆ ಮಾಡೋದು. ನೋಡಿದ್ರ ಅಜ್ಜಿ ಹೇಗೆ ಹೇಳ್ತಿದಾರ ಅಂತ? ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮದುವೆ ತಪ್ಪಿಸ್ಬೇಕು ಅಂತ ನಾನಿದ್ರೆ ಅದೇ ಮದುವೆ ಇವ್ರು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾರು ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ನಿನ್ ಜೊತೆಗೆ ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಅಮ್ಮ, ನೀವು ಹಠ ಮಾಡಬೇಡಿ. ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ ಅಂತ ನಿಮಗೆ ಗೊತ್ತು ತಾನೆ? ಗೊತ್ತು, ಆದ್ರೆ ನೀನ್ ಈಗ ತಗೊಂಡಿರೋ ನಿರ್ಧಾರ ನನಗಿಷ್ಟ ಆಗ್ತಾ ಇಲ್ಲ. ಆದಿತ್ಯನ ಮಾತು ಕೇಳ್ಕೊಂಡು ನೀನ್ ದುಡುಕ್ತಾ ಇದೆಯಾ ಅಂತ ಅನ್ಸುತ್ತೆ. ಒಂದು ನಿಮಿಷ ಬನ್ನಿ ನನ್ನ ಜೊತೆ. ಇಲ್ಲ, ನಾನು ಎಲ್ಗೂ ಬರಲ್ಲ. ಅದೇನ್ ಹೇಳ್ಬೇಕು ಅಂತಿದ್ಯೋ ಇಲ್ಲೇ ಹೇಳು. ಅಮ್ಮ, ಇಲ್ಲಿ ಏನು ಹೇಳಕ್ಕಾಗಲ್ಲ. ಬನ್ನಿ ನನ್ನ ಜೊತೆ ಒಂದು ನಿಮಿಷ, ಬನ್ನಿ. ಆರ್ಯ, ಸೂರ್ಯ ಆದಿ ಇಬ್ರು ಹೇಳ್ತಾ ಇರೋದು ನನ್ಗೇನೋ ಒಪ್ಪಿಗೆ ಇದೆ. ಸಾಕ್ಷಿ ಚೆನ್ನಾಗಿರ್ಲಿ ಅಂತಾನೆ ಅವ್ರ ಈ ನಿರ್ಧಾರ ತಗೊಂಡಿರೋದು. ಇದೇನಜ್ಜಿ, ನೀವು ಅವ್ರ ಪಕ್ಷ ಸೇರ್ಬಿಟ್ರ? ಯಾರು ಒಪ್ಕೊಂಡ್ರು ಪರವಾಗಿಲ್ಲ, ನಾನು ಈ ಮದುವೆಗೆ ಒಪ್ಪಲ್ಲ. ಹೇಗೆ ಮದುವೆ ಮಾಡ್ತಿರೋ ನಾನು ನೋಡ್ತೀನಿ. ಈಗ ನೀನ್ ಮದುವೆ ಸಾಧ್ಯ ಇಲ್ಲ ಅಂತ್ಯ, ಆಮೇಲೆ ನೀನೇ ನಿಂತು ಮದುವೆ ಮಾಡಿಸ್ತೀಯ.
ಏನಾಗಿದೆ ಇವ್ರಿಗೆಲ್ಲ? ಒಬ್ರು ಒಂದ್ ರೀತಿ ಮಾತಾಡ್ತಿದಾರಲ್ಲ. ಆದಿತ್ಯ ಇವ್ರಿಗೆಲ್ಲ ಮಂಕ್ ಬುದ್ಧಿ ಎರ್ಚಿದಾನೆ. ಆದಿ, ಸಾಕ್ಷಿ, ನೀನು ಡ್ಯಾಡಿ ಹತ್ರ ನನ್ನ ರಂಜಿತ್ ಮದ್ವೆ ವಿಷಯ ಮಾತಾಡ್ತಾ ಇದೆಯಲ್ಲ, ಅದು ನಿಜನೇನೋ? ನನ್ನ ರಂಜಿತ್ ಮದ್ವೆ ವಿಷಯದಲ್ಲಿ ಯಾವ ಚೇಂಜಸ್ಸು ಇಲ್ಲ ತಾನೆ? ಅದು ಸಾಕ್ಷಿ, ನಾನು ಯಾವ ಬದಲಾವಣೆನೂ ಇಲ್ಲ. ಹಾಗಾದ್ರೆ ರಂಜಿತ್ ಮನೆಯವ್ರಿಗೆ ಹೆಣ್ ಕೇಳೋ ಶಾಸ್ತ್ರಕ್ಕೆ ಬನ್ನಿ ಅಂತ ಹೇಳ? ಹೇಳ್ಬೋದು. ಈಗ ಓಕೆ ಅಂದು ಆಮೇಲೆ ಇಲ್ಲ ಅಂತ ಹೇಳಲ್ಲ ತಾನೆ? ಹೇಳದ್ನಲ್ಲ ಸಾಕ್ಷಿ, ನಾನು ಹೇಳೋದ್ರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಆದಿ. ನಾನು ಈಗಲೇ ರಂಜಿತ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಎಂತ ಕೆಲಸ ಆಗೋಯ್ತಲ್ಲ. ಸಾಕ್ಷಿಗೆ ನಾನು ಏನು ಹೇಳಿದೆ ಅಂತಾನೆ ಅರ್ಥ ಆಗಲಿಲ್ಲ. ಅವ್ಳು ಕೇಳಿದ್ದಕ್ಕಲ್ಲ ಹೌದು ಅಂತ ತಲೆ ಹಾಕ್ಬಿಟ್ಟೆ. ಏನಾದ್ರು ತಪ್ಪು ಮಾಡ್ಬಿಟ್ನಾ? ಪರವಾಗಿಲ್ಲ, ಹುಡುಗ ಬಂದಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ಇದು ಸಸ್ಪೆನ್ಸ್ ಆಗಿರಲಿ.